ನರಸಿಂಹ ಪ್ರತಿಷ್ಠಾನ ಬೆಳ್ಳಂಪಲ್ಲಿ ರೋಟರಿ ಕ್ಲಬ್ ಪೆಡೂರು ಇವರ ಜಂಟಿ ಯೋಜನೆಯಲ್ಲಿ ವರ್ಣಾನನ ಎಂಬ ಯಕ್ಷಗಾನ ಬಣ್ಣಗಾರಿಕೆ ತರಬೇತಿ ಕಾರ್ಯಾಗಾರ ನಡೆಯಿತು. ಕಳೆದ ಕೆಲ ಸಮಯಗಳಿಂದ ಬೆಳ್ಳಂಪಲ್ಲಿ ಪರಿಸರದಲ್ಲಿ ಯಕ್ಷಗಾನ ಮುಮ್ಮೇಳ, ಹಿಮ್ಮೇಳ, ಭರತನಾಟ್ಯ ತರಗತಿಗಳನ್ನು ನಡೆಸುತ್ತಿದ್ದ ನರಸಿಂಹ ಪ್ರತಿಷ್ಠಾನ ಈ ಬಾರಿ ಯಕ್ಷಗಾನದ ಪಾರಂಪರಿಕ ಬಣ್ಣಗಾರಿಕೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಸುಮಾರು 35ಕ್ಕೂ ಹೆಚ್ಚು ಆಸಕ್ತರು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ಯಕ್ಷಗಾನದ ಬಣ್ಣಗಾರಿಕೆ ಪ್ರಾಥಮಿಕ ಹಂತವನ್ನು ವಿವರಿಸಿ ಪ್ರಾತ್ಯಕ್ಷಿಕೆ ನೀಡಲಾಯಿತು ಮತ್ತು ಸ್ವತಃ ಶಿಬಿರಾರ್ಥಿಗಳೇ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಅನುಭವ ಪಡೆದರು. ವರ್ಣಾನನ ಎನ್ನುವ ಈ ಕಾರ್ಯಾಗಾರಕ್ಕೆ ರೋಟರಿ ಕ್ಲಬ್ ಪೆಡೂರು ಸಹಕಾರ ನೀಡಿತ್ತು. ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಒಡನಾಡಿಗಳಾಗಿದ್ದ ಕಾರ್ತಿಕ್ ಪ್ರಭು, ಆದಿಶ್ ಅಂಬಲಪಾಡಿ, ಸಾತ್ವಿಕ್ ಮತ್ತು ಪೃಥ್ವೀಶ್ ನೆಲ್ಲಿತೀರ್ಥ ಕಾರ್ಯಾಗಾರ ನಡೆಸಿಕೊಟ್ಟರು. ರಂಗಕರ್ಮಿ ಶ್ರೀಪಾದ್ ಭಟ್ ಸಹಕರಿಸಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ದೃಷ್ಟಿಕೋನದ ಮೂಲಕ ಬಣ್ಣಗಾರಿಕೆ, ವೇಷ ಕಟ್ಟುವಿಕೆ ಮುಂತಾದ ವಿಭಾಗಗಳಲ್ಲಿ ಸಂಬಂಧಪಟ್ಟು ತರಬೇತಿ ಕಾರ್ಯಾಗಾರ ನಡೆಸಲಿದೆ ಎಂದು ಸಂಘಟಕರು ತಿಳಿಸಿದರು. ನರಸಿಂಹ ಪ್ರತಿಷ್ಠಾನ ಬೆಳ್ಳಂಪಳ್ಳಿ ಮತ್ತು ರೋಟರಿ ಕ್ಲಬ್ ಪೆರಡೂರು ಇದರ ವತಿಯಿಂದ ಬೆಳ್ಳಂಪಳ್ಳಿಯಲ್ಲಿ ನಾವು ಉಚಿತ ಮುಖವರ್ಣಿಕೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಸುಮಾರು 25ಕ್ಕೂ ಮೇಲೆ ನಮ್ಮ ಶಿಬಿರಕ್ಕೆ ಆಗಮಿಸಿದ್ದಾರೆ. ಇದು ನಮ್ಮ ಪ್ರಥಮ ಹಂತ. ಇಲ್ಲಿ ನಮ್ಮದು ಯಕ್ಷಗಾನ ಮತ್ತು ಭರತನಾಟ್ಯ ಕಾರ್ಯಕ್ರಮ ತರಗತಿಗಳು ಆಗ್ತಾ ಉಂಟು. 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ಮೊದಲ ಹಂತವಾಗಿದ್ದು ಇನ್ನು ಮುಖವರ್ಣಿಕೆಯ ಇನ್ನೊಂದು 5 ಸೆಷನ್ ಇನ್ನು ಬರುವ ದಿನಗಳಲ್ಲಿ ಸಹ ನಾವು ಮಾಡಬೇಕಂತ ಯೋಜನೆಯನ್ನು ಹಾಕಿದ್ದು. ಯಕ್ಷಗಾನದ ಬಗ್ಗೆ ಒಲವಿರುವ ಎಳೆಯ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ಬಹಳ ಉಪಯುಕ್ತವಾದ ಬಣ್ಣಗಾರಿಕೆ ಶಿಬಿರ ನಡೆಸುವ ಮೂಲಕ ಇನ್ನಷ್ಟು ಎಳೆಯರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿಸಲು ಸಹಕಾರಿಯಾಯಿತು. ನಾವು ಸಮಾನ ಮನಸ್ಕರು ಸೇರಿಕೊಂಡು ಇಂತಹ ಕಾರ್ಯಾಗಾರಗಳನ್ನು ಮಾಡಬೇಕಂತ ಆಲೋಚನೆ ಮಾಡಿ ಈಗ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೇವೆ. ಯಾರೆಲ್ಲ ಈಗ ಆಳ್ವಾಸ್ ತಂಡ ಹೇಗಿದೆ? ಇದಕ್ಕೆ ನಮಗೆ ಪೂರಕವಾಗಿ ಆಳ್ವಾಸ್ನ ವಿದ್ಯಾರ್ಥಿಗಳು ಅಂದರೆ ನಾನು ಕಲಿತದ್ದು ಆಳ್ವಾಸಲ್ಲಿ, ಅಲ್ಲಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಇಲ್ಲಿ ನಮ್ಮ ಒಂದು ಹಳ್ಳಿಯಲ್ಲಿ ಯಕ್ಷಗಾನದ ಪರಿಚಯ ಸ್ವಲ್ಪ ಜನರಿಗೆ ಆಗಬೇಕು. ಆಮೇಲೆ ಪ್ರತಿಯೊಬ್ಬರು ಸಹ ವೇಷ ಕಟ್ಟಬೇಕು, ಮೇಕಪ್ ಮಾಡಬೇಕು, ಸ್ವಂತ ಅರ್ಥ ಮಾತಾಡಬೇಕು. ಈ ಥರ ನಾವು ಪರಿಕಲ್ಪನೆಯಲ್ಲಿ ಕ್ಲಾಸ್ಗಳನ್ನು ನಾವು ಪ್ರಾರಂಭಿಸಿದ್ದೇವೆ.